ಸಿಎಂ ಆಗಿ ಗೃಹ ಸಚಿವರು ಒಟ್ಟಿಗೆ ಹಾಸನಕ್ಕೆ ಪ್ರಯಾಣವನ್ನ ಮಾಡೋರಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಹಾಸನಕ್ಕೆ ಬರ್ತಾರೆ ನಾಯಕರು. ರಸ್ತೆ ಮಾರ್ಗವಾಗಿ ಹಾಸನಕ್ಕೆ ತೆರಳಬೇಕಿತ್ತು ಪರಮೇಶ್ವರ್ ಅವರು. ಸಿಎಂ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಒಟ್ಟಿಗೆ ಪ್ರಯಾಣವನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. HALಗೆ ತೆರಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಪ್ರಯಾಣದಲ್ಲೂ ಕೆಲವೊಂದಷ್ಟು ವ್ಯತ್ಯಾಸಗಳಾಗಿದೆ. ಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಇಬ್ರು ಕೂಡ ಜೊತೆಯಾಗಿ ಹಾಸನಕ್ಕೆ ಬರ್ತಾರೆ. ಹೆಲಿಕಾಪ್ಟರ್ ಮೂಲಕವಾಗಿ ಹಾಸನಕ್ಕೆ ಬರೋರಿದ್ದಾರೆ. ಗೃಹ ಸಚಿವರು ಆಕ್ಚುಲಿ ರಸ್ತೆ ಮಾರ್ಗವಾಗಿ ಬರಬೇಕಿತ್ತು ಹಾಸನಕ್ಕೆ, ಬಟ್ ಸಿಎಂ ಕರೆದಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಜೊತೆಯಾಗಿ ಹಾಸನಕ್ಕೆ ಪ್ರಯಾಣವನ್ನ ಮಾಡ್ತಾರೆ. HALಗೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ತೆರಳಿದ್ದಾರೆ. ಇನ್ನೇನು ಕೆಲ ಗಂಟೆಗಳಲ್ಲಿ ಅವರು ಹಾಸನಕ್ಕೆ ಬಂದು ತಲುಪ್ತಾರೆ. ಅದರ ಮುಂಚಿತವಾಗಿ ಅಭಿಮಾನಿಗಳು ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ ನೋಡಿ. SM ಕೃಷ್ಣ ಬಡಾವಣೆಯಲ್ಲಿ ಜನಸಾಗರವೇ ಇದಾಗಲೇ ಕಂಡು ಬರ್ತಾ ಇದೆ. ಆರಂಭಿಕವಾಗಿ ಇಷ್ಟೊಂದು ಜನ ಸೇರಿದ್ದಾರೆ. ಆಗ್ಲೇ ಹೇಳಿದ ಹಾಗೆ ಕೇವಲ ಹಾಸನದ ಜನರಿಗೆ ಸೀಮಿತವಾಗಿ ಇಲ್ಲ ಇದು. ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಬ್ಬರಿಸೋದಕ್ಕೆ ಕಾಂಗ್ರೆಸ್ ವೇದಿಕೆ ಸಜ್ಜಾಗಿದೆ. ಕಾಂಗ್ರೆಸ್ನ ನಾಯಕರು ಬರಬೇಕಿದೆ. ಆದರೆ ಅದಕ್ಕೂ ಮುಂಚಿತವಾಗಿ ಬಂದಿರುವಂತಹ ಅಭಿಮಾನಿಗಳಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ ನೋಡಿ. ಸಿದ್ದರಾಮಯ್ಯ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ, ಜೈ ಸಿದ್ದರಾಮಯ್ಯ ಅನ್ನೋದಾಗಿ ಘೋಷಣೆಯನ್ನ ಕೂಗಿ ತಮ್ಮ ಹುಮ್ಮಸ್ಸನ್ನ ತೋರಿಸ್ತಾ ಇದ್ದಾರೆ. ಇನ್ನು ಸಿಎಂ ಎಂಟ್ರಿ ಆಗ್ತಿದ್ದಾಗಿ ಯಾವ ರೀತಿಯಾಗಿ ಸಂಭ್ರಮ ಇರುತ್ತೆ ಅನ್ನೋದನ್ನು ಕೂಡ ನಾವು ತೋರಿಸ್ತೀವಿ. ಇದೀಗ ಕಲಾವಿದರಿಂದ ಚಂಡೆ ಪ್ರದರ್ಶನವಾಗ್ತಾ ಇದೆ ವೇದಿಕೆಯಲ್ಲಿ. ಆರಂಭಿಕ ಮೆರುಗನ್ನ ಕೊಡ್ತಾ ಇದ್ದಾರೆ. ಭರ್ಜರಿಯಾದಂಥ ವೇದಿಕೆಯನ್ನ ಸಿದ್ಧಗೊಳಿಸಿದ್ದಾರೆ. ಮುಂದೆ ಇಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಅಬ್ಬರ ಇರುತ್ತೆ. ಇದಾಗಲೇ ವಿರೋಧ ಪಕ್ಷದವ್ರು ಏನೇನ್ ಮಾತನಾಡ್ತಾ ಇದ್ರು, ಏನೇನ್ ಅಲಿಗೇಷನ್ಸ್ ಗಳನ್ನ ಹಾಕ್ತಾ ಇದ್ರು, ಅವೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡ್ತೀವಿ ಅನ್ನುವಂಥ ಸೂಚನೆಯನ್ನ ಕೂಡ ಕಾಂಗ್ರೆಸ್ ನಾಯಕರು ಇದಾಗಲೇ ಕೊಟ್ಟಿದ್ದಾರೆ.